ಸಿಎಂ ಡಿಸಿಎಂ ವಿರುದ್ಧ ಗುಡುಗಿದ್ದಾರೆ ಎಚ್ಡಿ ದೇವೇಗೌಡರು. ಡಿಕೆಶಿ ನಿರ್ಧಾರದಿಂದ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಗುಡುಗಿದು. ಸಿದ್ದರಾಮಯ್ಯನವರೇ, ನೀವು ನನ್ನ ಜೊತೆ ಕೆಲಸ ಮಾಡಿದಿರಿ, ನಿಮ್ಮ ಸಾಮಾಜಿಕ ನ್ಯಾಯದ ಮಾತಿನ ಬಗ್ಗೆ ನನಗೂ ಅರಿವಿದೆ ಅನ್ನುವಂಥ ಮಾತನ್ನ ದೇವೇಗೌಡರು ಹೇಳಿದ್ದಾರೆ. ಡಿಕೆಶಿ ನಿರ್ಧಾರದಿಂದಾಗಿ ಬೀದಿಗೆ ಬೀಳುವಂಥ ಒಂದು ಪರಿಸ್ಥಿತಿ ರೈತರದ್ದು. ಬಿಡದಿ ಟೌನ್ಶಿಪ್ ವಿರುದ್ಧ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಗುಡುಗಿದು. ಸಿದ್ದರಾಮಯ್ಯನವರೇ, ನೀವು ನನ್ನ ಜೊತೆ ಕೆಲಸ ಮಾಡಿದಿರಿ, ನಿಮ್ಮ ಸಾಮಾಜಿಕ ನ್ಯಾಯದ ಬಗ್ಗೆ, ಅಂದರೆ ನ್ಯಾಯದ ಮಾತಿನ ಬಗ್ಗೆ ನನಗೂ ಅರಿವಿದೆ. 20,000 ಎಕರೆ ಭೂಮಿ ಯಾರ ಹೆಸರಲ್ಲಿ ಇದೆ, ಈ ಬಗ್ಗೆ ತನಿಖೆ ಮಾಡೋದಕ್ಕೆ ಪತ್ರವನ್ನ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ಜನರ ಸಮಸ್ಯೆಯನ್ನ ಕೇಳಲಿಲ್ಲ ಅಂತ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದು. ಬಿಡದಿ ರೈತರ ಸಮಸ್ಯೆ ಯಾರಾದರೂ ಹೋಗಿ ಕೇಳಿದಾರಾ? ಡಿಸಿಎಂ ಡಿಕೆಶಿ ವಿರುದ್ಧ ಎಚ್ಡಿ ದೇವೇಗೌಡರು ಕಿಡಿಕಾರಿದ್ದಾರೆ. ಈ ವ್ಯವಸ್ಥೆಯನ್ನು ನೋಡಿ ನಗುತ್ತೇನೆ. ನನ್ನ ಸ್ನೇಹಿತ ಸಿದ್ದರಾಮಯ್ಯ ನನ್ನ ಕೊಲೆ ಒಟ್ಟಿಗೆ ನಾವು ಕೆಲಸ ಮಾಡಿದವರು. ನಾನು ಲಘುವಾಗಿ ಮಾತನಾಡ, ಅವರಿಗೆ ನುಂಗ್ಲಾರದ ದುಡ್ಡು ಇವತ್ತು ಇದೇ ಸಂಕಷ್ಟನ ಕುಮಾರಸ್ವಾಮಿನೂ ಅನುಭವಿಸಿದ್ರು ಒಂದು ಕಾಲದಲ್ಲಿ. ಈಗ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ನಾನೆಲ್ಲ ಪತ್ರಿಕೆಗಳನ್ನು ನೋಡಿದೆ, ಕುಮಾರಸ್ವಾಮಿ ಅವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಪಾಪ ನಮ್ಮ ಮುಖಂಡರುಗಳು ಅಂತ ಹೇಳೋದು, ಅವ್ರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ. ಕುಮಾರಸ್ವಾಮಿ ಏನು ಮಾಡಿದ್ರು ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಈಗ ಬಹಳ ಮುಖ್ಯವಾಗಿ ನನ್ನ ಮುಂದೆ ಇರ್ತಕ್ಕಂಥ ಸಮಸ್ಯೆ, ಆಗ ಸತ್ಯ ಸಂಶೋಧನೆಯ ಒಂದು ಸಮಿತಿ ಕಾಂಗ್ರೆಸ್ನವರು ಈ ಭೂಮಿಯೆಲ್ಲ ಕುಮಾರಸ್ವಾಮಿ ಹೊಡೆಯಕ್ಕೆ ಹೊರಟಿದ್ದಾರೆ ಅಂತೇಳಿ ಸತ್ಯ ಸಂಶೋಧನೆಯ ಸಮಿತಿ ಈಗ ಪಾಪ ಹೊಸ ಯೋಜನೆಗಳು, ಬೆಂಗಳೂರಿನ ಜವಾಬ್ದಾರಿ, ನೀರಾವರಿ ಜವಾಬ್ದಾರಿ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ, ಇದೆಲ್ಲ ಹೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದೇನೋ ಒಡಂಬಡಿಕೆ ಆಗಿದೆ ಅಂತೇಳಿ ಬೆಳಗಿಂದ ಸಾಯಂಕಾಲದವರೆಗೂ ಅದು ನಿಮ್ಗಳ ಮುಂದೆ ಒಂದು ಮನೋರಂಜನೆ ಕಾರ್ಯಕ್ರಮ ನಾವು ನೋಡ್ತಾ ಇರ್ತೇವೆ. ಅದು ಒಂದು ಕಡೆ. ಇಲ್ಲಿ ಇವರು ಈ ಜನ ಏನಿದ್ದಾರೆ ಅವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇವತ್ತು ಅದು ರಾಮನಗರನೂ ಒಂದು ಕಾರ್ಪೊರೇಷನ್ ಇರಬೇಕೇನೋ, ಅದನ್ನೆಲ್ಲ ಹೊಣೆಗಾರಿಕೆ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು, BDA ಎಲ್ಲ ಅವ್ರನ್ನೇ. ಈ ಮೊನ್ನೆ ಒಂದು ಜಡ್ಜ್ಮೆಂಟ್ ಆಯಿತು, ಒಂದು CBI ರೆಫರ್ ಮಾಡಬೇಕು ಅಂತ ಹೇಳಿ ಹೆಬ್ಬಾಳದ್ದು KIDBದು ಅದೊಂದು ಜಡ್ಜ್ಮೆಂಟ್ ಆಯಿತು. ಇದು ಏನಾಗಿದೆ ಅಂದರೆ
ಸಿದ್ದರಾಮಯ್ಯರಿಗೆ ನುಂಗ್ಲಾರ ತುತ್ತಾಗಿದೆ. ಅವ್ರ ಹುಟ್ಟುಹಬ್ಬಕ್ಕೆ ಅಧಿಕಾರ ಟ್ರಾನ್ಸ್ಫರ್ ಆಗೋಯ್ತು. ಇನ್ನೇನು ನಾಳೆ ಬೆಳಗ್ಗೆ ಜಿಂದಾಬಾದ್ ಜಿಂದಾಬಾದ್ ಅಂತ ಹೇಳಂತ ಒಂದು ವರ್ಗ ಏನು ವಿಜೃಂಭಿಸ್ತಾ ಇದ್ದಾರೆ. ಸಿದ್ದರಾಮಯ್ಯರೇ, ನೀವು ನನ್ನ ಜೊತೆ ಕೆಲಸ ಮಾಡಿದ್ದೀರಿ. ನಿಮಗೆ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಹರಿಜನ ಗಿರಿಜನರ ಬಗ್ಗೆ ಏನು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಿರೋ ನೀವು, ನಿಮಗೆ ಅದರ ಅರಿವಿದೆ. ಎಲ್ಲೋ ಕೂತು ಮಾತಾಡಿದ್ವಿ, ಅದರಿಂದ ಅಧಿಕಾರ ಟ್ರಾನ್ಸ್ಫರ್ ಆಗಬೇಕು ಅಂತ ಅದೆಲ್ಲೋ ಕಥೆ ನಡೀತಾ ಇದೆ. ಅದು ನಂಗೆ ಸಂಬಂಧ ಇಲ್ಲ.